ಇವತ್ತು ಕೂಡ ಆಪರೇಷನ್ ನಡೆಯೋದು ಡೌಟು ಅನ್ನೋದು ಈ ಕ್ಷಣ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್. ಯಾಕೆಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಇವತ್ತು ಸಭೆಗೆ ಬರಲ್ವಂತೆ ಅಂತ ಈ ಕ್ಷಣ ಮಾಹಿತಿ ಸಿಗ್ತಾ ಇದೆ. ಏನ್ ಮಾಡೋದಾಗಿದ್ರೆ ಅನ್ನೋದು ಈಗ ಬಿಜೆಪಿ ಸಾರಥಿ BSY ಅವರ ಆಲೋಚನೆ. ಸೂಪರ್ ಎಕ್ಸ್ಕ್ಲೂಸಿವ್. ಯಾಕೆಂದ್ರೆ ಅಮಿತ್ ಶಾ ಗ್ರೀನ್ ಸಿಗ್ನಲ್ ಕೊಡಬೇಕು, ಆ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಮುಂದುವರಿಬೇಕು. ಹಾಗಾಗಿ ಈ ಕ್ಷಣಕ್ಕೆ ಅದ್ರ ಗೊತ್ತಿಲ್ಲ, ಹಾಗಾದ್ರೆ ಸಂಕ್ರಾಂತಿ ಮುಗಿದು ಮುಂದಕ್ಕೆ ಹೋಗುತ್ತಾ, ಈ ವಿಚಾರ ಈಗ ಯಾವ ಹಂತಕ್ಕೆ ತಲುಪುತ್ತೆ. 104 ತಮ್ಮ ಇಡೀ ಟೀಮನ್ನು ಅಲ್ಲಿ ಇಟ್ಕೊಂಡಿರುವಂಥ BS ಯಡಿಯೂರಪ್ಪನವರು ಇಲ್ಲ ವಾಪಸ್ ಹೋಗಿ ನಿಮ್ಮ ಮನೇಲೆ ಸಂಕ್ರಾಂತಿ ಮಾಡಿ ಅಂತಾರ ಏನು ಅಂತ ಮಾತ್ರ ಗೊತ್ತಿಲ್ಲ. ಪಬ್ಲಿಕ್ ಎಕ್ಸ್ಕ್ಲೂಸಿವ್. ಈ ಕ್ಷಣಕ್ಕೆ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂಥ ಮಾಹಿತಿ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದ್ದಾರೆ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನವದೆಹಲಿಯಿಂದ ರವೀಶ್, ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ರವೀಶ್. ಬಹುಶಃ ಅಲ್ಲಿ ಶಾಸಕರನ್ನ ಮಾತಾಡ್ಸಿದ್ರೆ ಯಾರಿಗೂ ಇನ್ನೂ ಅಷ್ಟಾಗಿ ಕ್ಲಾರಿಟಿ ಇರ್ಲಿಕ್ಕಿಲ್ಲ ಏನ್ ನಡೀತಾ ಇದೆ ಅಂತ ಅನ್ಸುತ್ತೆ ಈ ಬೆಳವಣಿಗೆ ನೋಡ್ತಿದ್ರೆ. ಹರೀಶ್, ಪ್ರಮುಖವಾಗಿರ್ತಕ್ಕಂಥದ್ದು ಮೊದಲ ಸಾಲಿನ ನಾಯಕರುಗಳಿಗೆ ಮಾತ್ರ ಈ ಎಲ್ಲ ಆಪರೇಷನ್ ಬಗ್ಗೆ ಗೊತ್ತಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಇದೆ. ಆದ್ರೆ ಶಾಸಕರಿಗೆ ಯಾರಿಗೊಬ್ಬರಿಗೂ ಕೂಡ ಕ್ಲಾರಿಟಿ ಇಲ್ಲ. ಅಂದ್ರೆ ಅವರಿಗೆ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ, ಸಂಕ್ರಾಂತಿ ಹಬ್ಬದ ಬಳಿಕ ಏನು ಆಗ್ಬಹುದು, ಶುಭ ಸುದ್ದಿ ಸಿಗ್ಬಹುದು, ಈ ರೀತಿಯ ಕಿವಿ ಮಾತುಗಳನ್ನಷ್ಟೇ ಅವ್ರಿಗೆ ಹೇಳಿದ್ದಾರೆ. ಆದ್ರೆ ಆಪರೇಷನ್ ನ ಪ್ರತಿ ಇಂಚಿಂಚು ಮಾಹಿತಿ ಗೊತ್ತಿರ್ತಕ್ಕಂಥದ್ದು ಕೇವಲ 5 ರಿಂದ 6 ಜನರಿಗೆ ಮಾತ್ರ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಆಪರೇಷನ್ ಡೆಲ್ಲಿ ಎಕ್ಸ್ಪ್ರೆಸ್ ಇವತ್ತೇ ಮುಗಿಯುತ್ತಾ ಅಥವಾ ಇನ್ನೂ ಕೂಡ ಎಳಿತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆ ಸೇರ್ತಾರೆ ಅನ್ನೋದು ಕೇವಲ ನೆಪ ಮಾತ್ರ ಅಷ್ಟೇ. ನೆನೆಯೂ ಕೂಡ ಅಮಿತ್ ಶಾ ಅವರು ಸಭೆ ತಗೊಳ್ಕೊಳ್ತಾರೆ, ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಅಮಿತ್ ಶಾ ಅವರನ್ನ ತೋರಿಸಿ ಶಾಸಕರನ್ನ ಇಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಅಮಿತ್ ಶಾ ಅವರು ಕೂಡ ಒಂದು ಸಭೆಗೆ ಬರೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮೊದಲು 11:15ಗೆ ಸಭೆ ಫಿಕ್ಸ್ ಮಾಡಿದ್ರು, ಅದಾದ ಬಳಿಕ ಈಗ 1 ಗಂಟೆಗೆ ಸಭೆಯನ್ನು ಕೂಡ ಮುಂದೂಡಿದ್ದಾರೆ. ಅದ್ರ ಜೊತೆಗೆ ಅಮಿತ್ ಶಾ ಅವರು ದೆಹಲಿಯಲ್ಲೇ ಇಲ್ಲ, ಅಹಮದಾಬಾದ್ಗೂ ಕೂಡ ಅಮಿತ್ ಶಾ ಅವರು ಈಗಾಗಲೇ ತೆರಳಿದ್ದಾರೆ. ಹಾಗಾಗಿ ಅವರು ಬಂದು ಕ್ಲಾಸ್ ತಗೊಳ್ಳೋದು, ಸಭೆ ನಡೆಸೋದು ಎಲ್ಲವೂ ಕೂಡ ಒಂದು ಸತ್ಯಕ್ಕೆ ದೂರವಾದದ್ದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅಮಿತ್ ಶಾ ಅವರನ್ನ ಮುಂದೆ ಇಟ್ಟು ಶಾಸಕರನ್ನು ಕೂಡ ಇಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಈ ಒಂದು ಆಪರೇಷನ್ ಡೆಲ್ಲಿ ಎಕ್ಸ್ಪ್ರೆಸ್ಗೆ ಒಂದು ರೀತಿಯಲ್ಲಿ ಅಂತಿಮವಾಗಿ ಮುದ್ರೆ ಬೀಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವೆಲ್ಲ ಡೆವಲಪ್ಮೆಂಟ್ಸ್ ನಡೆಯುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಹರೀಶ್, ನೀವು ಯಾಕೆ ಬಂದ್ರಿ ಅಂತ ಶಾಸಕರನ್ನ ನೀವು ಕೇಳಿದ್ರೆ ಆಫ್ ದ ಲೈನೋ ಅಥವಾ ಲೈವ್ ಅಲ್ಲೋ ಏನು ಉತ್ತರ ಕೊಡ್ತಾರೆ ರವೀಶ್ ಅವರು? ಹರೀಶ್, ಅವರು ಹೇಳ್ತಾ ಇರ್ತಕ್ಕಂಥದ್ದು 2 ವಿಚಾರ. ಅಂದ್ರೆ ಒಂದು ಲೋಕಸಭಾ ಚುನಾವಣೆ ಸಿದ್ಧತಾ ದೃಷ್ಟಿಯಿಂದ ಕೂಡ ಬಂದಿದ್ದೇವೆ, ಆ ಸಿದ್ಧತಾ ಇದಕ್ಕೋಸ್ಕರವಾಗಿ ಕ್ಲಾಸ್ ತೆಗೆದುಕೊಳ್ತಾರೆ, ಮತ್ತೆ ಅಮಿತ್ ಶಾ ಅವರು ಒಂದ್ ರೀತಿಯ ಟಿಪ್ಸ್ ಕೊಡ್ತಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಈಗ ಒಂದು ರಾಷ್ಟ್ರೀಯ ಬಿಜೆಪಿ ಮಂಡಳಿ ಏನ್ ಸಭೆ ಇತ್ತು, ಆ ಸಭೆಗಾಗಿ ಎಲ್ಲಾ ರಾಜ್ಯದಿಂದಲೂ ಕೂಡ ಶಾಸಕರು ಬಂದಿದ್ರು, ನಾವು ಕೂಡ ಬಂದಿದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇವೆರಡೂ ಕೂಡ ಕೇವಲ ನೆಪ ಅಷ್ಟೇ. ಆದ್ರೆ ಬೇರೆ ಬೇರೆ ರೀತಿಯ ವಿಚಾರಗಳು ಕೂಡ, ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಹಾಗಾಗಿಯೇ ಯಾರು ಹೋಗ್ಬೇಕು ಅಂತ ಇದ್ರು ಹಿರಿಯ ಶಾಸಕರು, ಅವ್ರುಗಳನ್ನು ಕೂಡ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಯಡಿಯೂರಪ್ಪ ಮಾಡಿದ್ದಾರೆ. ಕೆಲವರು ಈಗಾಗಲೇ ಇರ್ತಕ್ಕಂಥವ್ರು ಹಿರಿಯ ಶಾಸಕರು ಕೂಡ ನಾವು ಹೋಗ್ಬಿಡ್ತೀವಿ ಅಂತ ಕೂಡ ಹೇಳಿದ್ರು, ಆದ್ರೆ ಅವರನ್ನು ಕೂಡ ವಾಪಸ್ ಕರ್ಸ್ಕೊಂಡಿದ್ದಾರೆ. ಹಾಗೆ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ನೋಡ್ತಾ ಇದ್ರೆ ಏನಾದ್ರೂ ಸಂಕ್ರಾಂತಿ ಬಳಿಕ ಒಂದ್ ರೀತಿಯಲ್ಲಿ ಕ್ರಾಂತಿ ಆಗ್ಬಿಡುತ್ತಾ, ಅಂದ್ರೆ ನಾವ್ ಏನ್ ಹೇಳ್ತಾ ಬರ್ತಾ ಇದ್ದು ಕಳೆದ 1 ವಾರದಿಂದ ಅದೇನಾದ್ರು ಆಗ್ಬಿಡುತ್ತಾ ಅಥವಾ ಬೇರೆ ಏನೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಮತ್ತೆ ಕೆಲ ಅತೃಪ್ತ ಕೈ ಶಾಸಕರು ಮತ್ತೆ ಬಿಜೆಪಿಯ ಪ್ರಭಾವಿ ಬಿಜೆಪಿ ಇಬ್ಬರು ಶಾಸಕರುಗಳ ಜೊತೆಯಲ್ಲೇ ಕೂಡ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಕೂಡ ಸಂಜೆ ಒಳಗಡೆ ಗೊತ್ತಾಗುತ್ತೆ. ಹರೀಶ್, ಆ ತರದೇನಾದ್ರೂ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಕ್ಲಾಸ್ ತಗೊಳ್ಳೋ ಹಾಗಿದ್ರೆ ಈ ಹಿಂದೆ ಕೂಡ ಈ ತರ ಕ್ಲಾಸ್ ತಗೊಂಡಿದ್ರು ಅಮಿತ್ ಶಾ. ಆದ್ರೆ ಅವರೇ ಬಂದಿದ್ರು ಕರ್ನಾಟಕಕ್ಕೆ, ಇಲ್ಲಿಯ ಕಾರ್ಯಾಗಾರ ನಡೆದಿತ್ತು. ಈಗ ಎಲ್ಲರನ್ನೂ ಕರೆಸ್ಕೊಂಡಿದ್ದಾರೆ ಅಂದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದವ್ರಿಗೊಂದು ಟೆನ್ಷನ್ ಇದೆ, ಎಲ್ಲೋ ಒಂದ್ ಕಡೆ ನಾವು ಬೇರೆ ಆಪರೇಷನ್ ಮಾಡಕ್ ಹೋಗಿ ನಮ್ಮವರೇ ಬೇರೆ ಆಪರೇಷನ್ಗೆ ಒಳಗಾಗ್ಬಿಟ್ರೆ ಅಂತ ಅದನ್ನ ಸೇಫ್ ಗಾರ್ಡ್ ಮಾಡಿಕೊಳ್ಳುವ ಒಂದು ಜಾಣತನ ನಡೆಗೆ ಬಿಜೆಪಿಯವರು ಮುಂದಾಗಿದ್ದಾರೆ ಅನ್ಸುತ್ತೆ ಅಲ್ವಾ? ಖಂಡಿತವಾಗಿಯೂ ಹರೀಶ್, ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನವರು ಕೂಡ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಇವತ್ತಿನಿಂದ ಚಟುವಟಿಕೆಗಳು ಕೂಡ ಶುರುವಾಗಿದೆ ಕಾಂಗ್ರೆಸ್ ವಲಯದಲ್ಲೂ ಕೂಡ. ಹಾಗಾಗಿ ಅವರು ಕೂಡ ಒಂದ್ ರೀತಿಯಲ್ಲಿ ಏನಾದ್ರು ರೀ ಆಪರೇಷನ್ ಮಾಡಬಹುದು ಅನ್ನೋ ಒಂದು ಇದು ಕೂಡ ಭೀತಿ ಕೂಡ ಬಿಜೆಪಿ ನಾಯಕರುಗಳಿಗೆ ಇದೆ. ಹಾಗಾಗಿಯೇ ಎಲ್ಲಾ ನಾಯಕರನ್ನ ಒಂದ್ ಕಡೆ ಗುಡ್ಡಾಕಿರ್ತಕ್ಕಂಥದ್ದು. ಈಗ ದೆಹಲಿಯಲ್ಲಿ ಇರ್ತಕ್ಕಂಥವ್ರು 98 ಶಾಸಕರಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. 6 ಶಾಸಕರು ಮಾತ್ರ ದೆಹಲಿಗೆ ಬಂದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಒಂದು ಹಾಜರಾತಿಯನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ 98 ಶಾಸಕರಿದ್ರು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು 4 ಶಾಸಕರು ಅನಾರೋಗ್ಯ ಮತ್ತೆ ಬೇರೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಮತ್ತೆ ಇನ್ನಿಬ್ರು ಶಾಸಕರು 14 ಸ್ಥಳದಲ್ಲೂ ಕೂಡ ಇದ್ದಾರೆ. ಮತ್ತೆ ಈ ಒಂದು ಕಾಂಗ್ರೆಸ್ನ ಕೆಲ ಶಾಸಕರನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ 6 ಶಾಸಕರನ್ನ ಬಿಟ್ಟು
98 ಶಾಸಕರು ದೆಹಲಿಯಲ್ಲಿ, ಅಂದ್ರೆ ಯಡಿಯೂರಪ್ಪ ಸೇರಿದಂತೆ 98 ಶಾಸಕರು ದೆಹಲಿಯಲ್ಲೇ ಕೂಡ ಇದ್ದಾರೆ. ಹಾಗಾಗಿ ತಮ್ಮ ಒಂದು ಮನೆಯನ್ನು ಕೂಡ ಭದ್ರಪಡಿಸಿಕೊಂಡು ಆಮೇಲೆ ಆಪರೇಷನ್ ಇತ್ಯಾದಿ ಚಟುವಟಿಕೆಗಳನ್ನ ಮಾಡೋಣ ಅನ್ನೋದನ್ನು ಕೂಡ ಅಮಿತ್ ಶಾ ಅವರ ಸಲಹೆ ಮೇರೆಗೆ ಎಲ್ಲವನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ರವೀಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.